ಅಭಿವೃದ್ಧಿಯ ಸೂತ್ರವನ್ನು ಹಿಡಿದು ನಾಗಾಲೋಟದಿಂದ ಸಾಗುತ್ತಿರುವಾಗ ಇನ್ನೊಂದೆಡೆ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳು ಬರಿದಾಗುತ್ತಾ ಹೊರಟಿವೆ. ಅದರಲ್ಲಿಯೂ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳಾದ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳು ಕೆಲವೇ ದಶಕಗಳಲ್ಲಿ ಖಾಲಿಯಾಗಲಿವೆ. ಹಾಗಾದರೆ ನಮ್ಮ ಮುಂದಿನ ಜೀವನದ ಪಥವೇನು? ಇದಕ್ಕೆ ಉತ್ತರವೆಂದರೆ ನಮ್ಮ ಪರಿಸರದಲ್ಲಿ ಸಿಗುವ ಶಕ್ತಿಗಳ ಆಕಾರಗಳು. ಇದರಲ್ಲಿ ಮುಕ್ತವಾಗಿ ಮತ್ತು ವಿಪುಲವಾಗಿ ಉತ್ತಮವಾಗಿ ಸಿಗುವ ಶಕ್ತಿಯ ಆಕಾರವೆಂದರೆ ಸೌರಶಕ್ತಿ. ಈ ಸೌರಶಕ್ತಿಯ ಸಹಾಯದಿಂದ ಕೆಲಸ ಮಾಡುವ ಸಾಧನಗಳಿಗೆ ಸೌರಶಕ್ತಿ ಸಾಧನಗಳು ಎನ್ನುವುದು. ಇದರಲ್ಲಿ ನವೀನವಾದದ್ದೆಂದರೆ ನಮ್ಮ ಸೌರ ಗ್ರಾಸ್ ಕಟರ್. ಈ ಸೌರ ಗ್ರಾಸ್ ಕಟರ್ ಒಂದು ಹುಲ್ಲು ಕತ್ತರಿಸುವ ಸಾಧನವಾಗಿದೆ. ಇದನ್ನು ನಾವು ಹುಲ್ಲು ಕತ್ತರಿಸಲು ಬಳಸಬಹುದು. ಇದನ್ನು ನಾವು ಮೃದುಕಾಂಡಗಳ ಸಸ್ಯಗಳನ್ನು ಮತ್ತು ಮೈದಾನಗಳೆಲ್ಲ ಹುಲ್ಲುಗಳನ್ನು ಕತ್ತರಿಸಲು ಬಳಸಬಹುದು. ಇದನ್ನು ತಯಾರಿಸಲು ಬಳಸಿಕೊಂಡಿರುವ ಉಪಕರಣಗಳೆಂದರೆ ಕಟರ್ ಬ್ಲೇಡ್ ಮತ್ತು ಗಾಲಿಗಳು ಮತ್ತು ಡಿಸಿ ಮೋಟಾರ್, ಪಿವಿಸಿ ಪೈಪ್ ಮತ್ತು ಸೋಲಾರ್. ತಯಾರಿಕೆ ಸುಮಾರು 3.5 ಅಡಿ ಉದ್ದದ ಒಂದು ಪಿವಿಸಿ ಪೈಪ್ ತೆಗೆದುಕೊಂಡು ಅದರ ಒಂದು ಬದಿಗೆ ಕಪ್ಲರ್ಗಳ ಸಹಾಯದಿಂದ 1.5 ಇಂಚಿನ ಪೈಪ್ ಶೂಗೆ ಜೋಡಿಸಬೇಕು. ಅದರ ಒಳಗೆ 12 ವೋಲ್ಟನ್ ಒಂದು ಡಿಸಿ ಮೋಟಾರ್ ಅನ್ನು ಜೋಡಿಸಬೇಕು. ಈ ಮೋಟಾರ್ಗೆ ಬೂಸ್ಟ್ ಸಹಾಯದಿಂದ ಗ್ರಾಸ್ ಕ್ಲೀನಿಂಗ್ ಬ್ಲೇಡ್ಗೆ ಜೋಡಿಸಬೇಕು. ಡಿಸಿ ಮೋಟಾರ್ ಅನ್ನು 12 ವೋಲ್ಟನ್ ಒಂದು ತಂತಿ ಹಾಗೂ ಸ್ವಿಚ್ನ ಸಹಾಯದಿಂದ ಜೋಡಿಸಬೇಕು. ಸೌರ ಪೆಟ್ಟಿಗೆಯನ್ನು ಬ್ಯಾಟರಿಗೆ ಸಂಪರ್ಕಿಸಬೇಕು. ಸ್ವಿಚ್ನ ಇನ್ನೊಂದು ತುದಿಗೆ ಟಿ ಕನೆಕ್ಟರ್ ಅನ್ನು ಜೋಡಿಸಬೇಕು. ಇದು ಹಿಡಿಕೆಗೆ ಆಧಾರ ಒದಗಿಸುವ ಮೂಲವಾಗುತ್ತದೆ. ಈಗ ಸಿದ್ಧವಾದ ಸಾಧನವೇನೆಂದರೆ ನಮ್ಮ ಸೋಲಾರ್ ಗ್ರಾಸ್ ಕಟ್ಟರ್. ಕಾರ್ಯವಿಧಾನ: ಈ ಸೋಲಾರ್ ಗ್ರಾಸ್ ಕಟ್ಟರು ಒಂದು ಸಾಧನವಾಗಿದೆ. ವಿದ್ಯುತ್ ಸಹಾಯದಿಂದ ಕೆಲಸ ಮಾಡುತ್ತದೆ. ಸೌರ ಪೆಟ್ಟಿಗೆಯಿಂದ ಅನೇಕ ಸೌರಶಕ್ತಿಗಳಿಂದ ಮಾಡಲ್ಪಟ್ಟಿದೆ. ಫೋಟೋವೋಲ್ಟಾಯಿಕ್ ಪರಿಣಾಮವನ್ನು ಆಧರಿಸಿ ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೇವೆ. ಹೀಗೆ ಉತ್ಪತ್ತಿಯಾದ ವಿದ್ಯುತ್ತಿನ ಸಹಾಯದಿಂದ ಬ್ಯಾಟರಿ ಚಾರ್ಜ್ ಆಗುತ್ತದೆ ಮತ್ತು ವಿದ್ಯುತ್ತನ್ನು ಸಂಗ್ರಹಿಸಿ ಬಿಡುತ್ತದೆ. ಮೋಟಾರ್ ವಿದ್ಯುತ್ ರವಾನೆಯಾಗುತ್ತದೆ. ಮೋಟಾರ್ನಲ್ಲಿ ಇದು ಆರ್ಮೇಚರು ವೃತ್ತಿಯಾಗಿ ತಿರುಗುತ್ತದೆ. ಹೀಗೆ ಚಲಿಸುತ್ತಿರುವ ಆರ್ಮೇಚರ್ ಅನ್ನು ಹುಲ್ಲನ್ನು ಕತ್ತರಿಸಲು ಬಳಸಬಹುದಾಗಿದೆ. ಉಪಯೋಗಗಳು: ಸೋಲಾರ್ ಗ್ರಾಸ್ ಕಟ್ಟರವು ಯಂತ್ರವು ಪ್ರಮುಖವಾಗಿ ಹುಲ್ಲನ್ನು ಕತ್ತರಿಸಲು ಬಳಸಬಹುದಾದ ಸಾಧನವಾಗಿದೆ. ಇದನ್ನು ಸ್ವಚ್ಛಗೊಳಿಸಲು ಬಳಸಬಹುದಾಗಿದೆ. ಹುಲ್ಲುಗಾವಲಿನಲ್ಲಿನ ಮೇವನ್ನು ಕತ್ತರಿಸಲು ಬಳಸಬಹುದಾಗಿದೆ. ಗಾರ್ಡನ್ ಸುಂದರಗೊಳಿಸಲು ಬಳಸಬಹುದಾಗಿದೆ. ಭತ್ತದ ಕಟಾವಿಗೂ ಬಳಸಬಹುದಾಗಿದೆ. ಇದೊಂದು ಪರಿಸರ ಸ್ನೇಹಿ ಹುಲ್ಲು ಕತ್ತರಿಸುವ ಸಾಧನವಾಗಿದೆ. ಸಂಪೂರ್ಣವಾಗಿ ಸೌರಶಕ್ತಿಯಿಂದ ಕೆಲಸ ಮಾಡುತ್ತದೆ. ಪೆಟ್ರೋಲ್ ಇಂಜನ್ ಬಳಸುವ ಗ್ರಾಸ್ ಕಟರ್ಗಳಂತೆ ವಾಯು ಮಾಲಿನ್ಯ ಉಂಟು ಮಾಡುವುದಿಲ್ಲ. ಶಬ್ದ ಮಾಲಿನ್ಯ ಮಟ್ಟ ಅತ್ಯಂತ ಕಡಿಮೆ. ನವೀಕರಿಸಬಹುದಾದ ಶಕ್ತಿಯ ಆಕಾರವಾದ ಸೌರಶಕ್ತಿಯನ್ನು ಬಳಸುವುದರಿಂದ ಪಳುವಳಿಕೆ ಇಂಧನ ಸಂರಕ್ಷಣೆಯಾಗುತ್ತದೆ. ಅತ್ಯಂತ ಕಡಿಮೆ ನಿರ್ವಹಣಾ ವೆಚ್ಚ. ಇದಕ್ಕೆ ಬೇಕಾದ ಇಂಧನ ಉಚಿತ. ಸೌರಶಕ್ತಿಯನ್ನು ಬಳಸೋಣ, ಪಳುವಳಿಕೆ ಇಂಧನವನ್ನು ಉಳಿಸೋಣ, ಪರಿಸರ ಮಾಲಿನ್ಯವನ್ನು ನಿಯಂತ್ರಿಸೋಣ. ಪರಿಸರ ರಕ್ಷಿತ.